ಕಾಕ್ರೋಚ್ ಜನತಾ ಪಾರ್ಟಿ ದೆಹಲಿ ಮುತ್ತಿಗೆ. ಅಭಿಜಿತ್ ದೀಪ್ಗೆ ಬಂಧನ ಯಾಕಾಗಲಿಲ್ಲ? ಅಣ್ಣಾ ಹಜಾರೆ ಮಾದರಿ ಮರುಕಳಿಸದಂತೆ ಕೇಂದ್ರದ ತಂತ್ರವೇ? ಅಭಿಜಿತ್ ದೀಪ್ಗೆ ಕೆಲವೇ ತಿಂಗಳ ಹಿಂದೆ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಂಗ್ಯ, ಮೀಮ್ ಮತ್ತು ರಾಜಕೀಯ ಟೀಕೆಗಳ ಮೂಲಕ ಗುರುತಿಸಿಕೊಂಡಿದ್ದ ಯುವಕ ಇಂದು ಅದೇ ಅಭಿಜಿತ್ ದೀಪ್ಗೆ ಸಾವಿರಾರು ಯುವಕರನ್ನ ದೆಹಲಿಯ ಜಂತರ್ ಮಂತರ್ಗೆ ಕರೆತಂದು ಕೇಂದ್ರ ಸರ್ಕಾರದ ವಿರುದ್ಧ ನೇರ ಪ್ರತಿಭಟನೆ ನಡೆಸುವ ಮಟ್ಟಕ್ಕೆ ಬೆಳೆದಿದ್ದಾರೆ. ಕಾಕ್ರೋಚ್ ಜನತಾ ಪಾರ್ಟಿ ಅಥವಾ ಸಿಜೆಪಿ ಹೆಸರಿನ ಈ ಡಿಜಿಟಲ್ ಚಳವಳಿ ಈಗ ರಸ್ತೆಗಿಳಿದಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ, ಪರೀಕ್ಷೆ ವ್ಯವಸ್ಥೆಯಲ್ಲಿನ ಲೋಪಗಳು ಮತ್ತು ಶಿಕ್ಷಣ ಸಚಿವಾಲಯದ ವೈಫಲ್ಯಗಳನ್ನು ಉಲ್ಲೇಖಿಸಿ ಕೇಂದ್ರ ಶಿಕ್ಷಣ ಸಚಿವರಾದ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಆಗ್ರಹಿಸಿ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ನಡೆಯುತ್ತಿದೆ. ಸಾವಿರಾರು ಪ್ರತಿಭಟನಾಕಾರರು ಪೋಸ್ಟರ್ಗಳನ್ನು ಹಿಡಿದು ಘೋಷಣೆಗಳನ್ನು ಕೂಗಿ ಶಿಕ್ಷಣ ವ್ಯವಸ್ಥೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ವಿದ್ಯಾರ್ಥಿನಿಯೊಬ್ಬಳು ಭಾವುಕರಾಗಿ ಮಾತನಾಡಿದ್ದು, ಪೋಷಕರ ಮಾತು ಮೀರಿ ನಾನು ಇಲ್ಲಿಗೆ ಬಂದಿದ್ದೇನೆ. ಶಿಕ್ಷಣ ನನ್ನ ಹಕ್ಕು ಎಂದು ಅವರಿಗೆ ಹೇಳಿದ್ದೇನೆ. ಇದು ನಮ್ಮ ಮೂಲಭೂತ ಹಕ್ಕು ಎಂದು ಹೇಳಿದ್ದಾಳೆ. I have gone against my parents too to come here. I have just it was a really emotional thing in the morning when I was coming here because I have told them because this is my right to have an education, to a basic necessity of every student, right? So that's why I'm here. ಇದಕ್ಕಿಂತಲೂ ಕುತೂಹಲಕಾರಿ ಸಂಗತಿ ಅಂದ್ರೆ ಪ್ರತಿಭಟನಾಕಾರರನ್ನ ಸಿಜೆಪಿ ಸಾಮಾಜಿಕ ಮಾಧ್ಯಮದ ಮೂಲಕ ಇನ್ನಷ್ಟು ಸಕ್ರಿಯಗೊಳಿಸುತ್ತಿದೆ. ಪ್ರತಿಭಟನೆಯ ಚಿತ್ರಗಳು ಮತ್ತು ವಿಡಿಯೋಗಳನ್ನ ಸಿಜೆಪಿ ಪ್ರೊಟೆಸ್ಟ್ ಹ್ಯಾಶ್ಟ್ಯಾಗ್ನೊಂದಿಗೆ ಹಂಚಿಕೊಳ್ಳುವಂತೆ ಕರೆ ನೀಡಲಾಗಿದೆ. ಈಗ ಪ್ರಮುಖ ಪ್ರಶ್ನೆ, ಅಭಿಜಿತ್ ದೀಪ್ಗೆ ಅವರನ್ನ ಯಾಕೆ ಬಂಧಿಸಲಿಲ್ಲ? ಇಲ್ಲಿಯೇ ರಾಜಕೀಯ ವಿಶ್ಲೇಷಣೆ ಆರಂಭವಾಗ್ತದೆ. ಭಾರತದ ರಾಜಕೀಯ ಇತಿಹಾಸದಲ್ಲಿ ಕೆಲವೊಮ್ಮೆ ಪ್ರತಿಭಟನೆಯನ್ನ ತಡೆಯಲು ತೆಗೆದುಕೊಳ್ಳುವ ಕ್ರಮವೇ ಆ ಪ್ರತಿಭಟನೆಯನ್ನ ಇನ್ನಷ್ಟು ದೊಡ್ಡದಾಗಿಸುತ್ತದೆ. 2011ರಲ್ಲಿ ಅಣ್ಣಾ ಹಜಾರೆ ಅವರ ಭ್ರಷ್ಟಾಚಾರ ವಿರೋಧಿ ಚಳವಳಿ ಆರಂಭವಾದಾಗ ಅಂದಿನ ಯುಪಿಎ ಸರ್ಕಾರ ಅಣ್ಣಾ ಹಜಾರೆಯನ್ನ ಬಂಧಿಸಿತ್ತು. ಆ ಬಂಧನದ ಪರಿಣಾಮ ಏನಾಯಿತು? ದೆಹಲಿ ಮಟ್ಟದಲ್ಲಿದ್ದ ಪ್ರತಿಭಟನೆ ಕ್ಷಣಾರ್ಧದಲ್ಲಿ ರಾಷ್ಟ್ರೀಯ ಚಳವಳಿಯಾಗಿ ಬದಲಾಯಿತು. ಟಿವಿ ಚಾನೆಲ್ಗಳು 24 ಗಂಟೆ ಪ್ರಸಾರ ಮಾಡಿದವು. ಸಾಮಾನ್ಯ ಜನರು ಬೀದಿಗೆ ಇಳಿದರು. ಅಣ್ಣಾ ಹಜಾರೆ ಒಂದು ಹೋರಾಟಗಾರರಿಂದ ರಾಷ್ಟ್ರೀಯ ಸಂಕೇತವಾಗಿ ಪರಿವರ್ತನೆಗೊಂಡರು. ಆ ಚಳುವಳಿಯ ಅಲೆಯೇ ಮುಂದೆ ಅರವಿಂದ್ ಕೇಜ್ರಿವಾಲ್ ನೇತೃತ್ವದ ಆಮ್ ಆದ್ಮಿ ಪಾರ್ಟಿ ಉದಯಕ್ಕೆ ಕಾರಣವಾಯಿತು. ಕೇಂದ್ರ ಸರ್ಕಾರದ ಲೆಕ್ಕಾಚಾರ ಏನಿರಬಹುದು? ಇಂದಿನ ಪರಿಸ್ಥಿತಿಯಲ್ಲಿ ಅಭಿಜಿತ್ ದೀಪ್ಗೆಯನ್ನು ಬಂಧಿಸಿದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಮಾತ್ರ ಸೀಮಿತವಾಗಿದ್ದ ಸಿಜೆಪಿ ಚಳವಳಿ ದೇಶವ್ಯಾಪಿಯಾಗುವ ಭಯ ಕೇಂದ್ರ ಸರ್ಕಾರಕ್ಕೆ ಇತ್ತು. ಯುವಜನರ ಅಸಮಾಧಾನಕ್ಕೆ ಒಂದು ಮುಖವೂ ಸಿಕ್ತಿತ್ತು. ವ್ಯಂಗ್ಯ ಖಾತೆ ನಡೆಸುವ ವ್ಯಕ್ತಿಯಿಂದ ಸರ್ಕಾರಕ್ಕೆ ಸವಾಲು ಹಾಕಿದ ಯುವ ನಾಯಕನಾಗಿ ದೀಪ್ಗೆ ಪರಿವರ್ತನೆಗೊಳ್ಳುವ ಸಾಧ್ಯತೆ ಇತ್ತು. ರಾಜಕೀಯ ತಂತ್ರಜ್ಞಾನದ ಭಾಷೆಯಲ್ಲಿ ಇದನ್ನ ಮಾರ್ಟಿರ್ ಸಿಂಡ್ರೋಮ್ ಅಂತ ಕರೀತಾರೆ. ಅಂದ್ರೆ ಒಬ್ಬ ಪ್ರತಿಭಟನಾಕಾರರನ್ನು ದಮನಿಸಿದ್ರೆ ಅವನು ಜನರ ಕಣ್ಣಲ್ಲಿ ಹೀರೋ ಆಗುವ ಅಪಾಯ. ಅದೇ ಕಾರಣಕ್ಕೆ ಸರ್ಕಾರ ಹಲವಾರು ಬಾರಿ ಬಂಧನಕ್ಕಿಂತ ನಿಯಂತ್ರಿತ ಅವಕಾಶ ನೀಡುವ ಮಾರ್ಗವನ್ನು ಆರಿಸುತ್ತದೆ. ಹಾಗಾದರೆ ಸರ್ಕಾರ ಗೆದ್ದಿದೆ? ಅದನ್ನ ಈಗಲೇ ಹೇಳೋದು ಕಷ್ಟ. ಯಾಕೆಂದ್ರೆ ಪ್ರತಿಭಟನೆಗೆ ಅವಕಾಶ ಕೊಡುವ ಮೂಲಕ ಸರ್ಕಾರ ತಕ್ಷಣದ ವಿವಾದವನ್ನು ತಪ್ಪಿಸಿಕೊಂಡಿರಬಹುದು. ಆದರೆ ಸಾವಿರಾರು ಯುವಕರು ನಿಜವಾಗಿಯೂ ಸಂಘಟಿತ ರಾಜಕೀಯ ಶಕ್ತಿಯಾಗಿ ಬೆಳೆಯಲು ಆರಂಭಿಸಿದ್ರೆ ಈ ಚಳವಳಿ ಕೇವಲ ಸಾಮಾಜಿಕ ಮಾಧ್ಯಮದ ಟ್ರೆಂಡ್ ಆಗಿ ಉಳಿಯೋದಿಲ್ಲ. ಅಣ್ಣಾ ಹಜಾರೆ ಚಳವಳಿಯ ಆರಂಭವನ್ನು ಅನೇಕರು ಇದೇ ರೀತಿ ಲಘುವಾಗಿ ನೋಡಿದ್ರು. ಆದರೆ ಕೆಲವೇ ವರ್ಷಗಳಲ್ಲಿ ಅದು ಭಾರತದ ರಾಜಕೀಯ ನಕ್ಷೆಯನ್ನ ಬದಲಿಸಿತು. ಇಂದು ಜಂತರ್ ಮಂತರ್ನಲ್ಲಿ ನಡೆಯುತ್ತಿರುವುದು ಕೇವಲ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗಾಗಿ ನಡೆಯುತ್ತಿರುವ ಪ್ರತಿಭಟನೆ ಮಾತ್ರವೇ? ಅಥವಾ ಡಿಜಿಟಲ್ ಯುಗದ ಮೊದಲ ಮೀಮ್ ಆಧಾರಿತ ರಾಜಕೀಯ ಚಳವಳಿಯ ಪ್ರಾರಂಭವೇ? ಅಭಿಜಿತ್ ದೀಪ್ಗೆ ಬಂಧನವಾಗದಿರುವುದು ಸರ್ಕಾರದ ಪ್ರಜಾಸತ್ತಾತ್ಮಕ ಸಹಿಷ್ಣುತೆಯ ಸಂಕೇತವೇ? ಅಥವಾ ಅಣ್ಣಾ ಹಜಾರೆ ಚಳವಳಿಯ ಅನುಭವದಿಂದ ಕಲಿತ ರಾಜಕೀಯ ಎಚ್ಚರಿಕೆಯೇ? ಈ ಪ್ರಶ್ನೆಗಳಿಗೆ ಉತ್ತರ ಮುಂದಿನ ದಿನಗಳಲ್ಲಿ ಸಿಗಲಿದೆ. ಆದರೆ ಒಂದು ವಿಷಯ ಮಾತ್ರ ಸ್ಪಷ್ಟ, ಕಾಕ್ರೋಚ್ ಜನತಾ ಪಾರ್ಟಿ ಈಗ ಕೇವಲ ಒಂದು ಎಕ್ಸ್ ಖಾತೆಯ ಹೆಸರಲ್ಲ, ಅದು ಭಾರತದ ಯುವ ರಾಜಕೀಯ ಅಸಮಾಧಾನವನ್ನು ವ್ಯಕ್ತಪಡಿಸುವ ಹೊಸ ಸಂಕೇತವಾಗಿದೆ.